ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅಂದರೆ ಜೊತೆಲೇ ಇದ್ದೀರಾ? ಹಾಂ ಹೌದು. ಯಾಕೆ ಅವ್ರ ಹತ್ರ ಮಾತಾಡಬೇಕಿತ್ತಾ? ಇಲ್ಲ ಇಲ್ಲ, ಅಂದರೆ ನೀವಿಬ್ರು ಚೆನ್ನಾಗೇ ಇದ್ದೀರಾ ಅಲ್ವಾ? ಅಂದರೆ ಖುಷಿಯಾಗಿದ್ದೀರಾ ಅಲ್ವಾ? ಹತ್ರ ಬನ್ನಿ. ಇನ್ನೂ ಹತ್ರ ಬನ್ನಿ, ಹಾಗೆಲ್ಲ ಫೋಟೋ ಬರಲ್ಲ. ಪರವಾಗಿಲ್ಲ, ನೀವು ತೆಕ್ಕಳಿ. ಅಷ್ಟು ದೂರ ಎತ್ಕೊಂಡು ಹೋದಾಗಲೇ ನಾಚಿಕೆ ಆಗಲಿಲ್ಲ, ಈಗ 2 ಇಂಚ್ ಹತ್ರ ನಿಂತ್ಕೊಳಕ್ಕೆ ನಾಚಿಕೆ ಆಗುತ್ತಾ? ಅದು ಹೇಗೆ? ಅದಂಗೆ ಅಂದರೆ ಹಂಗೆ, ಅದೆಲ್ಲ ಹೇಳೋಕ್ಕಾಗಿಲ್ಲ, ನೀವು ತೆಕ್ಕಳಿ. ಯಾವುದಕ್ಕೆ ನಾಚ್ಕೋತಿರೋ, ಯಾವಾಗ ನಾಚ್ಕೋತಿರೋ ಒಂದೂ ಅರ್ಥ ಆಗಲ್ಲ. ನಿನ್ನೆ ನೋಡ್ದಲ್ಲ ಅದೇ ಪೀಸು. ಇನ್ನು ಇವನ್ ಜೊತೆಗೆ ಇದೆ. ರಾಮುರೇ, ಇಲ್ಲಿ ಬೇಡ, ಅಲ್ಲಿ ನಡಿ, ಬನ್ನಿ. ಬನ್ನಿ. ಇಲ್ಲಿ ಫೋಟೋ ತೆಕ್ಕೊಳ್ಳೋಣ, ಇಲ್ಲಿ ಚೆನ್ನಾಗಿದೆ. ಇಲ್ಲಿ ನೋಡು, ಕುಲ್ಪಿ ಒಂದು ಸೆಲ್ಫಿ ತಾಂತ ಇದೆ. ಹ್ಞೂ ಮಾಮ್, ಪಕ್ಕದಲ್ಲಿ ಗಂಡ ನಿಂತಾನೆ, ಇರಿಟೇಷನ್ ಮಾಮ್. ಇಂಥೋಳ್ನ ಪಕ್ಕದಲ್ಲಿ ಇಟ್ಕೊಂಡು ಇಷ್ಟು ದೂರ ನಿಂತವನಂದ್ರೆ ಗಂಡನೋ ಅಥವಾ? ಸರಿ ನಡ್ರಿ, ಹೋಗಮ್ಮ. ತಗೋ ಫೋಟೋ. ಇಷ್ಟು ದೂರ ಬಂದು ಓದ್ಬಿಟ್ರೆ ಹಂಗೆ. ಆದ್ರೆ ಅವನ ಜೊತೆ ಅಲ್ಲ ಮಣ್ಣೆ, ನಮ್ಮ ಜೊತೆ. ಅಣ್ಣ ಬಾಣ್ಣ, ಫೋಟೋ ತೆಕ್ಕೋ. ನನಗೆ ಹೊಸಿ ಭಯ ಆಯ್ತೈತೆ. ಬಾ, ನೀವೇ ತೆಕ್ಕೋ. ಏಯ್ ಪುಕ್ಲ, ತೆಕ್ಕ ತೆಕ್ಕ. ಫೋಟೋ ತಕ್ಕೋ ಮಣ್ಣೆ. ಬಾರ್ಲಾ, ಫೋಟೋ ತೆಕ್ಕೋ. ನನ್ನ ಮಕ್ಕಳ ನೀವು ಬೇಸರ ಮಾಡ್ಕೊಂಡ್ರೆ ವಾಕ್ಯನೇ. ನನ್ನ ಮಕ್ಕಳನ್ನ ಹಂಗೆ ಬಿಟ್ಟು ಕಳ್ಸೋಕೆ ನಂಗೆ ಮನ್ಸು ಬರಲಿಲ್ಲ. ನೀವವ್ರನ್ನ ಹಂಗೆ ಬಿಟ್ಟಿದ್ರೆ ನಾ ಬೇಸರ ಮಾಡ್ಕೊತಿದ್ದೆ. ಐ ಮತ್ತೆ ನಮ್ಮ ಭಾಷೆ. ಹೌದಾ? ರಾಮೋರೆ, ರಾಮೋರೆ, ಎಲ್ಲಿಗೆ ಓಡ್ತಿದ್ದೀರಾ? ನಿಂತ್ಕೊಳ್ಳಿ. ಅಯ್ಯೋ ಬಿರ್ನೆ ಬನ್ನಿ, ಅಲ್ಲಿ ನಿಂತಿರೋ ಜಾಗ ಸರಿ ಇಲ್ಲ. ರಾಮೋರೆ, ಯಾಕೆ ಹಾಗೆ ಓಡ್ತೀರಾ? ನಂಗೆ ಸುಸ್ತು ಅಂತ ಹೇಳಿಲ್ವಾ? ಮತ್ತೆ ನೀವು ಹಂಗೆಲ್ಲ ಮಾಡಿದ್ರೆ
ನಂಗೆ ಒಂಥರ ಆಯ್ತದೆ. ಅಲ್ಲ ಅಷ್ಟು ಜನರು ಮೈ ಮುರಿಯೋ ನಿಮಗೆ ನಾನು ಮುಟ್ಟಿದ್ರೆ ಒಂಥರ ಆಗತ್ತಾ? ಆ ಥರ ಇನ್ನು 100 ಜನ ಬಂದರೂ ಮುಗಿಸ್ಬಿಡ್ತೀನಿ. ಆದರೆ ನಿಂತವ ಏನೋ ಒಂಥರ ದಿಗ್ಲಾಯ್ತದೆ. ದಿಗ್ಲ ಯಾಕೆ? ಹ್ಞೂ ಮತ್ತೆ ನಿಮ್ಗಾಗಕ್ಕಿಲ್ವೇ? ನನಗೆ ಯಾಕಾಗತ್ತೆ? ನನ್ನ ಗಂಡ ಇರಬೇಕಾದ್ರೆ. ಅದು ಬೇರೆ ಇದು ಬೇರೆ. ಸರಿ ಹೋಲಿ ಬಿಡಿ. ಅವರೆಲ್ಲ ಬಂದು ಸುಮ್ಮನೆ ಮೂಡ್ ಹಾಳಾಯಿತು. ಹ್ಞೂ ಬಡೆತವು ಮಾಡಕ್ಕೆ ಬೇರೆ ಕ್ಯಾಮೆ ಇಲ್ಲದೆ ಸುಮ್ಕೆ ಗಾಡಿ ಹಾಕೊಂಡಿದ್ದ ಜಾಗಕ್ಕೆ ಬಂದು ಹೋಗೋ ಬರೋರಿಗೆಲ್ಲ ತೊಂದರೆ ಕೊಡ್ತವೆ. ಇನ್ಮ್ಯಾಕೆ ಈ ಥರ ಕೆಲಸ ಮಾಡೋರಿಗೆಲ್ಲ ನಾನು ಗೆಪ್ತಿನೇ ಆಗಬೇಕು. ಸರಿ ನಡ್ರಿ ಹೋಗಮ್ಮ. ನಿಮಿಷ ತಗೊಳ್ಳಿ, ಇದು ನಿಮಗೆ. ಥ್ಯಾಂಕ್ ಯು. ಹಲೋ ಅಂಟಮ್ಮ, ಬೈಲಿ. ಏನು? ಅಲ್ಲ ಹಿಂಗೆ ಎಸ್ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಅಂದರೆ? ಅಲ್ಲ ಗುರು, ನೀನೇನು ಹಿಂಗೆ ಎಸ್ತೋಗ್ಬಿಡ್ತೀಯ? ಆಮ್ಯಾಕೆ ಇದನ್ನು 4 ಜನ ನೋಡಿ ಅವರು ಹಿಂಗೆ ಎಸ್ತಾರೆ. ಸುಂದವಾಗಿರೋ ಜಾಗ ಕಸದ ತೊಟ್ಟಿ ಆಗೋಯ್ತೈತೆ. ಅಷ್ಟೇ ಅಲ್ಲ, ಇಲ್ಲಿರೋ ಹಸ ಕರಗಳೆಲ್ಲ ಇದನ್ನೇ ತಿಂತವೆ. ಯಾವನೋ ನೀನು ನನ್ನ ತಲೆ ತಿನ್ನಕ್ಕೆ ಬಂದಿದ್ಯಾ? ನಡೆಯೋ ಚಿನ್ನು ಹೋಗೋಣ. ಹಲೋ ಅಂಟಮ್ಮ, ಎತ್ಕವಾಗ ಕಸದ ಬುಟ್ಟಿಗೆ ಹಾಕ್ಲಾ? ಹಾಕ್ಲಿಲ್ಲ ಅಂದರೆ ಇದೇನು ನಿಮ್ಮ ಅಪ್ಪಂದ ಜಾಗ? ಅಯ್ಯೋ ನಿನ್ನ, ಅವ್ರಷ್ಟು ತಾಳ್ಮೆಯಿಂದ ಹೇಳ್ತಿದ್ರು, ಅವ್ರ ಮಾತೇ ಕೇಳ್ತಿಲ್ವಲ್ಲ. ಎತ್ಕೊಂಡು ಹೋಗೋ. ನೀವಾದ್ರೂ ಹೇಳಿ. ಮೊದಲೇ ಪರಿವಾನ್ರು, ಈಗಷ್ಟೇ ಒಂದು 4-5 ಜನ ಮೈ ಕೈ ಮುರಿದು ಬಂದಿದ್ದಾರೆ. ನಿಮ್ಮ ಕೈ ಇವ್ರನ್ನ ಎತ್ಕೊಂಡು ಹೋಗಕ್ಕಾಗತ್ತಾ? ಈಗ ಹೋಗೋ. ಅಲ್ಲ ಇದೇನಿದು, ಒಂದೇ ಸಮ ಹಿಂಗೆ ರೋಪ್ ಹಾಕ್ಬಿಟ್ರೆ? ಮತ್ತಿನ್ನೇನು, ನೀವಷ್ಟು ಹೇಳಿದ್ರು ಅವ್ನು ಕೇಳ್ತಾನೆ ಇಲ್ಲ. ಕೆಲವ್ರು ಹಂಗೆಯ, ಎಲ್ಲ ಗೊತ್ತೈತೆ ನಾ ದಿಮಾಕು. ಹೌದು, ಕಲ್ತಿರೋರು ಅಂತ ತಪ್ಪುಗಳನ್ನ ಮಾಡೋದು. ಅವ್ರಗಳ ಮಧ್ಯೆ ನೀವು ಇಷ್ಟು ಕರೆಕ್ಟಾಗಿರೋದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನೀವು ಓದಿಲ್ಲ ಅನ್ನೋ ಕೊರಗೆ ನನಗಿಲ್ಲ. ಏನಂದ್ರಿ? ಅಂದರೆ ದಿಟ್ವಾಲುನಾ? ದಿಟ್ವಾಲುನೇ. ನಡ್ರಿ. ಈ ವಜ್ಜಾಜ್ಜಿ ಏನಕ್ಕೆ ಕೇಳ್ದೆ ರೂಮ್ ಬದಲಾಯಿಸ್ಬಿಡ್ತಾರೆ ಹಿಂಗೆ. ಒಳ್ಳೆ ತಲೆನೋವು. ಅಯ್ಯಯ್ಯಪ್ಪ, ಇಲ್ಲಿ ನೋಡಿ, ಒಳ್ಳೆ ಹುಟ್ಟುಹಬ್ಬಕ್ಕೆ ತಯಾರಿ ಮಾಡ್ದಂಗೆ ಮಾಡ್ಬಿಟ್ಟವ್ರೆ. ಅಲ್ಲ, ನಿಮ್ಮ ಹುಟ್ಟುಹಬ್ಬ ಅವತ್ತೇ ಆಗೋಯ್ತು, ನಂದಂತೂ ಅಲ್ವೇ ಅಲ್ಲ. ಮತ್ತೆ ಹಿಂಗೆ ಅಲಂಕಾರ ಮಾಡವ್ರೆ? ಅಯ್ಯೋ ಅಲ್ಲಿ ನೋಡಿ, ಅಲ್ಲಿ ಹೂವು ಹಣ್ಣು ಸ್ವೀಟು ಎಲ್ಲ ಮಡ್ಗವ್ರೆ. ಓ, ಅಜ್ಜ ಅಜ್ಜಿ ಕನ್ಫ್ಯೂಸ್ ಮಾಡ್ಕೊಂಡು ಯಾರ್ದೋ ರೂಮಿಗೆ ಕಳಿಸ್ಬಿಟ್ಟವ್ರೆ. ಹಂಗೆಲ್ಲ ಇನ್ನೊಬ್ರು ಕೊನೆಗೆ ಬರೋ ತಿಪ್ಪು. ನಡ್ರಿ ಹೋಗಮ್ಮ. ರಾಮು ಅವರೇ, ಇದೆಲ್ಲ ನಮಗೋಸ್ಕರನೇ ಮಾಡಿರೋದು. ನಮಗೋಸ್ಕರನಾ? ಯಾಕೆ? ನಾವಿಲ್ಲಿಗೆ ಏನಕ್ಕೆ ಬಂದಿರೋದು? ಹನಿಮೂನಿಗೆ. ಹನಿಮೂನ್ ಅಂದರೆ ಹೀಗೆಲ್ಲ ಇರುತ್ತೆ. ಹಾಂ, ಅಲ್ಲ ಊರು ಸುತ್ತೋದು ಅಲ್ಲದೆ ಇವೆಲ್ಲನಾ? ಅಲ್ಲ ಆ ಅಜ್ಜಾಜಿ ಈ ವಯಸ್ಸಾಗೆ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಯಾಕೆ ಹಿಂಗೆ ತಯಾರಿ ಮಾಡೋಕೆ ಹೋದ್ರು ಪಾಪ. ನೋಡಿ, ಅದು ಅಲ್ಲದೆ ಈ ಹೂ ಮೇಲೆಲ್ಲ ಮಲಿಕೊಂಡ್ರೆ ಹೂ ಹಾಳಾಗಕ್ಕಿಲ್ವೇ? ನಾನು ಬೇರೆ ಸ್ಯಾನೆ ಒದ್ದಾಡ್ತೀನಿ. ನಡ್ರಿ ಹೋಗುಮ. ಅಲ್ಲ ರಾಮೋರೇ, ನಾನು ಅಜ್ಜಾಜಿಗೆ ಹೇಳ್ತೀನಿ, ನಿಮಗೆ ಗೊತ್ತಾಗಲ್ಲ. ನಡ್ರಿ ಬನ್ನಿ, ಹೇಳ್ತೀನಿ ಬನ್ನಿ. ರಾಮೋರೇ ನಿಂತ್ಕೊಳ್ಳಿ. ನೀವು ಬನ್ನಿ, ಹೇಳ್ತೀನಿ. ಶೋಭನ ರಾತ್ರಿ ಆಯ್ತು,
ಜಾಗರಣೆ ಖಾತ್ರಿ ಆಯ್ತು. ಮೈಯಾಗೊಬ್ಬ ಕಳ್ಳವನಲ್ಲ, ಸುಮ್ಕೆ ಮಲ್ಗಕ್ ಬಿಡೋದೇ ಇಲ್ಲ. ಜೋಪಾನ ರಾತ್ರಿ ಆಯ್ತು. ದೊಡ್ಡರೆ ಏನದು ಕ್ವಾಣೆಗೆ? ಹನಿಮೂನ್ ಮುಂದ್ ಜೋಡಿಗಳಿಗೆ ಈ ಹಳೆ ಹಕ್ಕಿಗಳಿಂದ ಎ ಸ್ಮಾಲ್ ಸರ್ಪ್ರೈಸ್. ಸುಮ್ಕಿರಿ ನೀವು ಹಳೆ ಹಕ್ಕಿಗಳು. ನೀವು ಯಾವಾಗಲೂ ಸಂತೋಷವಾಗಿರೋದು, ಉತ್ಸಾಹದಿಂದ ಇರೋದನ್ನ ನೋಡಿದ್ರೆ ನೆನ್ನೆ ಮೊನ್ನೆ ಮದುವೆ ಆಗಿರಂಗೈತೆ ನಿಮ್ಮ ಹುಮ್ಮಸ್ಸು. ಅಲ್ಲ, ನೀವಿಬ್ಬರೇ ಸೇರ್ಕೊಂಡು ಆಟೋನ್ ಮಾಡಿದ್ರಲ್ಲ, ನಿಮಗೆ ಸುಸ್ತಾಕಿಲ್ವೇ? ಅದೆಂಗಾರ ಓಲಿ, ಮನೆ ಕಳ್ಕೊಂಡಾಗ ಯಾರು ಆಟೋನ ಅಲಂಕಾರ ಮಾಡ್ತಾರಾ? ಹೂ ಮೇಲೆ ಯಾರು ಮನೆ ಕಂಡ್ರೆ ಹೂ ಹಾಳಾಗಿಲ್ವೇ? ಹೂ ಹಾಳಾಗಿದ್ದಿದ್ರೆ ನಾವೆಲ್ಲ ಹುಡ್ತಾನೆ ಇರ್ಲಿಲ್ಲ. ಆದ್ರೂ ಅಜ್ಜಿ ಯಾಕದ್ನೆಲ್ಲ ಮಾಡಕ್ ಹೋದ್ರಿ? ಅಯ್ಯ, ನನ್ ಮೊಮ್ಮಗಳಿಗೋಸ್ಕರ ಮಾಡೋದ್ರಲ್ಲಿ ಏನಿದೆ ಪುಟ್ಟಿ ತಪ್ಪು? ಅಲ್ವೇ ಸತ್ಯಮೂರ್ತಿ? ಹೌದು ಶ್ರೀದೇವಿ, ಇವರಿಬ್ರು ನಮ್ಮ ಮೊಮ್ಮಕ್ಕಳಿದ್ದಾಗೇನೆ. ಏನ್ಲ ಹೆಂಗ್ ಮ್ಯಾನ್? ಅಲ್ಲ, ಇಷ್ಟೊತ್ತು ತಿರ್ಕೊಂಡು ಬಂದಿದ್ದೀರಾ, ಸುಸ್ತಾಗಿರ್ಬೇಕು, ಹೋಗಿ ರೆಸ್ಟ್ ತಗೊಳ್ಳಿ. ಏ ಶ್ರೀದೇವಿ, ಹನಿಮನಿ ಬಂದವರಿಗೆ ರೆಸ್ಟ್ ಮಾಡೋಕೆ ಹೇಳೋದ ನೀನು? ಪಾಪ ನೋಡಲಿ, ಎರಡು ಏನು ನಾಚ್ಕೊಳ್ತಾ ಇದ್ದಾವೆ. ಸತ್ಯಮೂರ್ತಿ, ನಿನಗೂ ನಾಚಿಕೆನಾ? ಹಂಗಾರೆ ಇವತ್ತು ನಾವು ಮಲ್ಗಲ್ಲ. ಸುಮ್ಮನೆ ಇರ್ತೀರಾ ಇಲ್ವಾ? ನೀವು ಹೋಗಿ, ನಡೀರಿ, ಗೊತ್ತಾಯ್ತು. ನಂಗೆ ಸ್ವಲ್ಪ ಜಾನಕಿ ಹತ್ರ ಮಾತಾಡ್ಬೇಕು, ನೀವು ಹೋಗ್ರಿ. ನಂಗೂ ಅಷ್ಟೇ, ನಂಗೆ ಮೊಮ್ಮಗನ ಹತ್ರ ಮಾತಾಡ್ಬೇಕು. ಬಾರ್ಲಾ ಹೆಂಗ್ ಮ್ಯಾನ್? ನೋಡು, ರೂಮ್ನಾಗ ಒಂದು ಚಂಬಲ್ಲಿ ಹಾಲಿಟ್ಟಿದ್ದೀನಿ. ಅರ್ಧ ನೀನು ಕುಡಿ, ಅರ್ಧ ಅವನಿಗೆ ಕೊಡಿ. ಎನರ್ಜಿ ಡ್ರಿಂಕು, ಆಮೇಲೆ ನೋಡುವ ಆಟ. ಅಜ್ಜಿ ಸುಮ್ಮನಿರಮ್ಮ, ಹೋಗು, ಫ್ರೆಶ್ ಹೋಗು. ಹೆಂಗೆ ನನ್ನ ಐಡಿಯಾ ವರ್ಕೌಟ್ ಆಯ್ತಲ್ಲ? ಈಗ ಜಗಳ ಏನಿಲ್ಲ ತಾನೆ? ಓ ಅದಾ? ಹ್ಞೂ, ಇವಾಗೇನು ಪರವಾಗಿಲ್ಲ. ಹೆಂಗೆ ನಮ್ಮ ಎಕ್ಸ್ಪೀರಿಯನ್ಸು? ಇನ್ನೂ ಏನಾದರೂ ಈ ವಿಷಯದ ಬಗ್ಗೆ ಏನಾದರೂ ಸಲಹೆ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳು, ನಾನು ಹೇಳ್ಕೊಡ್ತೀನಿ. ಹಾಂ, ಮತ್ತೆ ಹಾಲಿಲ್ಲದೆ ಟೀ ಹೆಂಗೆ ಮಾಡೋದು ಅಂತ ಹೇಳ್ಕೊಡಿ. ಏನು? ಅದೇ ನೀರಿಗೆ ಹತ್ಕೊಂಡು ಕುಡಿತಾರಲ್ಲ, ಅದು ಹೇಳ್ಕೊಡಿ. ಹೊನಿಮನಿ ಬಂದು ಹಾಲಿಲ್ಲದೆ ಟೀ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ಯಾ? ಏಯ್ ಹೋಗೋ. ಅಲ್ಲ, ನೀರಿಗೆ ಹತ್ಕೊಂಡು ಕುಡಿಯೋದು. ಅಯ್ಯೋ ಹೋಗೋ. ಚಂದ್ರಿ ಬಂದೆ ಕಣಕ್ಕ. ಲೇ, ಯಾಕೆ ಇಷ್ಟೊತ್ತು? ಜ್ಯೂಸ್ ಮಾಡ್ಕೊಂಡು ಬರೋದಕ್ಕೆ ಹಣ್ಣತ್ರನೇ ಪರ್ಮಿಷನ್ ಕೇಳ್ಕೊಂಡು ನಿಂತ್ಕೊಂಡಿದ್ಯಾ? ಹಂಗಲ್ಲ ಕಣಕ್ಕ, ಕಾಲ್ಗೆ ಗುಂಡ್ ಕಲ್ ಕಟ್ಕೊಂಡು ನಡ್ದಂಗ ಆಗ್ತೈತೆ. ಒಂದ್ ಹೆಜ್ಜೆ ಕೂಡ ಮುಂದೆ ಇಡಕ್ ಆಗ್ತಿಲ್ಲ. ನೀವ್ ನೋಡಿದ್ರೆ ಆರಾಮಾಗಿ, ಅದು ನಿಮ್ಗೂ ಹಿಂಗೆ ಆಗ್ತೈತಲ್ಲ ಅಂತ ಹೇಳಕ್ ಬಂದೆ. ನೀವ್ ಜ್ಯೂಸ್ ಕುಡೀರಿ ಅಕ್ಕ, ತಕ್ಕಳಿ. ಆ ಜ್ಯೋತಿಸಿ ಬಾಯಿಗೆ ಹಾಗಲ್ಕಾಯಿ ಜ್ಯೂಸ್ ಹುಯ್ಯ. ಲೇ, ಏನೇ ನಿಂದು? ಮತ್ತಿನ್ನೇನಕ್ಕ, ಆ ಟೀಚರ್ ಅಮ್ಮನ್ನು ರಾಮಣ್ಣನು ಹನಿಮೂನ್ಗೆ ಹೋಗ್ದಿರಂಗ್ ಪ್ಲಾನ್ ಮಾಡಿ ಜ್ಯೋತಿಸನ್ ಕರ್ಸಿದ್ರೆ ಅವ್ನು ನಮ್ಗೆ ಕಾಲ್ ನೋವು ಬರ್ಸಿ ಮನೆಯಾಗ ಬಿದ್ದಿರಂಗ್ ಮಾಡ್ಬಿಟ್ನಲ್ಲ ಅಕ್ಕ. ನೀನ್ ಸ್ವಲ್ಪ ಗೊಣಗೋದು ನಿಲ್ಲಿಸ್ತೀಯಾ? ಹೆಂಗಕ್ಕ? ನನ್ ಕೈನಾಗ ತಡಿಯಕ್ ಆಯ್ತಿಲ್ಲ. ನೀವು ನೋಡಿದ್ರೆ ಆ ಜೋಡಿಗಳು ಬೇರೆ ಆಯ್ತಾರೆ ಅಂತ ದೇವಸ್ಥಾನನ ಆ ಪಾಟಿ ಸುತ್ತಾಕ್ಬಿಟ್ರಿ. ಅಪ್ಪ ಆಗ್ತಿಲ್ಲಪ್ಪ, ಸಾನೆ ಸುಸ್ತಾಗ್ತೈತೆ. ಲೇ, ಎಳೆ ಮೇಲೆ ನಿಂಗೊಂದ್ ಚೂರ್ ಜಾಗ ಸಿಕ್ಕಿದ್ರೆ ಸಾಕು. ಸ್ಕ್ವೇರ್ ಫೀಟ್ಗೆ ಎಷ್ಟು ಅಂತ ಕೇಳೋಳಿ. ಎಳೆ ಹೋಗಿ ಅಕ್ಕ, ನಾನೇನೋ ಪಾಪದವಳು, ನೀವ್ ನೋಡಿದ್ರೆ ನನ್ ಮ್ಯಾಗೆ ಕೂಗಾಡ್ತೀರ. ಆದ್ರೆ ಅಲ್ಲಿ ಆ ಜೋಡಿಗಳಿಬ್ರು ಆರಾಮಾಗಿ ಹಾರಾಡ್ಕೊಂಡವ್ರಲ್ಲ. ಮೊದ್ಲು ನೀನು ಜೋಡಿ ಜೋಡಿ ಅನ್ನೋದನ್ನ ನಿಲ್ಸು. ಅವ್ರನ್ನ ಜೋಡಿ ಅಂತ ಕರಿಬೇಡ. ಸರಿ, ಏನೋ ಒಂದು. ಆದ್ರೂ ಅವ್ರಿಬ್ರು ಆರಾಮಾಗಿರೋದಂತೂ ದಿಟ ಅಲ್ವಾ ಅಕ್ಕ?
ಟೀಚರ್ಗೆ ಕೋಣದ ಬಗ್ಗೆ ಹೇಳಿದ್ರು ಅವರಿಬ್ರು ಹೇಗೆ ನೆಮ್ಮದಿಯಾಗಿದ್ದಾರೆ? ಸರಿ ಹೋಯ್ತು ಕಣಕ್ಕ, ನಾನ್ ಕೇಳಿದ ಪ್ರಶ್ನೆನ ತಿರ್ಗಿ ನೀವು ನನಗೆ ಕೇಳ್ತಿದ್ದೀರಾ? ಏನು? ಅಲ್ಲ ಅಕ್ಕ, ಫೋನ್ ಮಾಡಿದಾಗ ರಾಮಣ್ಣ ಅದೆಲ್ಲೋ ನಿಂತ್ಕೊಂಡು ಜಾನು ಜಾನು ಅಂತ ಬಡ್ಕತಿದ್ನಲ್ಲ, ಮೊದಲು ಮೇಡಮ್ ಅಂತ ಕರಿತಿದ್ದ, ಮೇಡಮ್ ಇಂದ ಜಾನ್ಕಿ ಅವರೇ ಆಯ್ತು, ಜಾನ್ಕಿ ಅವರೆಯಿಂದ ಜಾನ್ಕಿ ಆಯ್ತು, ಈಗ ಜಾನು ಅಂತ ಕರಿಯಕ್ ಶುರು ಮಾಡೋನೆ. ಹಿಂಗೆ ಹೋಯ್ತಾ ಇದ್ರೆ ನಾಳೆ ನನಗೂ ನಿಮ್ಗೂ ಜಾ ಜಾ ಅಂತಾರೆ. ಸಾಕು ಬಾಯಿ ಮುಚ್ಚೆ. ನನಗೆ ಜ್ಯೂಸ್ ತಂದು ಕೊಡೋದಕ್ಕೂ ಮುಂಚೆ ನೀನೇನಾದ್ರೂ ಕೊಡ್ಕೊಂಡು ಬಂದ್ಯೋ ಹೇಗೆ? ಅವರಿಬ್ರು ಅಲ್ಲಿ ಹೇಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ತಿಳ್ಕೋತೀನಿ. ಅವರಿಬ್ರು ಮಧ್ಯೆ ಏನ್ ನಡೀತದೆ ಈಗ? ಮೊದಲು ಅವರು ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ತಿಳ್ಕೋತೀನಿ. ಒಳ್ಳೆ ಅಜ್ಜ ಅಜ್ಜಿ ಈ ವಯಸ್ಸಾಗುವೆ. ರಾಮವ್ರೆ, ಅಲ್ಲ ಅದು ಅಯ್ಯೋ ದ್ಯಾವ್ರೆ, ಲೇ ಪೆದ್ದ, ನಿಂಗೆ ಹೊಸಿ ಬುದ್ಧಿ ಏನಾರ ಐತೇನ್ಲ? ಅಲ್ಲ ಒಳಿಗೆ ಹೋಗೋಕ್ಕೂ ಮುಂಚೆ ಬಾಗ್ಲು ತಟ್ಟು ಹೋಗೋದಲ್ವೇನ್ಲ? ಪಾಪ ಜಾನಕಿ ಅವ್ರು ಹೆಂಗೆ ಗಾಬರಿ ಆಗೋದ್ರು ನೋಡು. ಅದು ಬಟ್ಟೆ ಬದಲಾಯಿಸ್ಕೊಳ್ಳೋ ಸಮಯದಾಗೆ. ರಾಮವ್ರೆ, ಬರ್ಬೋದಾ? ರಾಮವ್ರೆ ಬನ್ರಿ ಇಲ್ಲಿ. ಏನಾಯ್ತು? ಇಲ್ಲಿ ಏನೋ ಕಚ್ಚಿದೆ ನೋಡಿ. ವಾ, ಜಿಗಣೆ ಅನ್ಕಂಡೆ. ಆಟೊಂದು ಊರೆಲ್ಲ ಸುತ್ತಿದ್ರು ಇನ್ನ ಕಣ್ಣಿಗೆ ಕಾಣಿಸ್ಕೊಂಡಿಲ್ವಲ್ಲ ಅಂತ. ನೋಡಿ ಕಾಣಿಸ್ಕೊಬಿಡ್ತು. ಇರಿ ಹೆದರ್ಕೋಬೇಡಿ, ನಾನಿಲ್ವಾ? ನೋಡಿ ಇವಾಗ ಬಿಟ್ಕತ್ತು. ಕೇಳ್ತಿದ್ರಲ್ಲ ಸಿಗರೇಟ್ ಯಾಕೆ ಅಂತ, ಇವಾಗ ಗೊತ್ತಾಯ್ತಾ? ಸಿಗರೇಟ್ ಪುಡಿ ಹಾಕಿದ್ರೆ ಜಿಗ್ನೆ ಬಿಟ್ಟು ಹೋಗುತ್ತಾ? ಓ ಘಾಟ್ ಅಲ್ವಾ? ಸಿಗರೇಟು, ಉಪ್ಪು, ಹುಳಿ ಏನೇ ಹಾಕಿದ್ರೂ ಜಿಗಣೆ ನಿಂತ್ಕೊಳಕ್ಕಿಲ್ಲ. ಓಹೋ ಪರವಾಗಿಲ್ವೇ, ಏನೋ ತಿಳ್ಕೊಂಡ್ಬಿಟ್ಟಿದ್ದೀರಾ? ಇದೆಲ್ಲ ಜನರಿಂದ ಜನರು ಹೇಳ್ಕೊಡೋ ಜನರಲ್ ನಾಲೆಡ್ಜು. ರಾಮವ್ರೆ ಸಾರಿ, ನೀವು ಸಿಗರೇಟ್ ತಗೊಂಡಾಗ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡೆ. ಪರವಾಗಿಲ್ಲ ಬಿಡಿ. ಆದರೆ ತಮಾಷೆ ನೋಡಿ, ಇದು ಹಾಕಿದ್ರೆ ಬುದ್ಧಿ ಇಲ್ದಿರೋ ಜಿಗಣೆನೇ ಬಿಟ್ಟು ಹೊಂಟೋಯ್ತದೆ. ಆದರೆ ನಮ್ಮ ಜನ ಇದನ್ನ ಬಾಯಾಗಿ ಇಟ್ಕೊಂಡು ಬುಸು ಬುಸು ಅಂತ ಹೊಗೆ ಬಿಡ್ತಾರೆ. ದುಡ್ಡು ಕೊಟ್ಬಿಟ್ಟು ಕೈಲಾಸ ಸೇರ್ಕೊಳ್ಳೋಕ್ಕೆ ಬಾಡೆ ತಾವು. ಏನು ಮಾಡೋದು, ಎಲ್ಲ ಜನರಿಗೂ ಜನರಲ್ ನಾಲೆಡ್ಜ್ ಇರಲ್ವಲ್ಲ.